ನೋಡಿ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು ಮಾನ್ಯ ಯತ್ನಾಳ್ರವರು, ಉಚ್ಚ ನ್ಯಾಯಾಲಯಕ್ಕೂ ಹೋಗಿದ್ರು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಇವತ್ತು ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ. ಮತ್ತೆ ಅಲ್ಲಿ ಹೋಗಿ ತಗೋಬೇಕಾಗಿತ್ತು. ಆಪರೇಷನ್ ಹಸ್ತ ಮಾಡುವಂತ ಅಗತ್ಯತೆ ಇಲ್ಲ. ಸುಮಾರು ಜನ ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ಲಿಕ್ಕೆ ತಯಾರಾಗಿದ್ದಾರೆ. ಸಿದ್ದರಾಮಯ್ಯರಿಗೂ ರಿಲ್ಯಾಕ್ಸ್ ಸಿಕ್ಕಿದೆ. ಲೋಕಾಯುಕ್ತ ತನಿಖೆ ಸಾಕು, ಸಿಬಿಐ ಬೇಡ ಅಂತ ಹೇಳಿದ್ದಾರೆ. ಕೋರ್ಟ್ ಆದೇಶ ಆಗಿದೆ. ಇದ್ರ ಬಗ್ಗೆ ಉಚ್ಚ ನ್ಯಾಯಾಲಯದ ತೀರ್ಪನ್ನು ನಾನು ಸ್ವಾಗತ ಮಾಡ್ತೇನೆ. ಸತ್ಯಮೇವ ಜಯತೆ. ಏನು ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಈ ಪ್ರಕರಣದಲ್ಲಿ ಇವತ್ತು ನಾವೆಲ್ಲ ಮೊದಲಿನಿಂದ ಹೇಳ್ತಾ ಇದ್ದೇವೆ, ವಿರೋಧ ಪಕ್ಷಗಳು ದುರುದ್ದೇಶಪೂರ್ವಕವಾಗಿ ಈ ರಾಜ್ಯದ ಆಡಳಿತವನ್ನು ಬುಡಮೇಲು ಮಾಡಲಿಕ್ಕೆ, ನಾವೇನು ಒಳ್ಳೆ ರೀತಿಯಿಂದ ಉತ್ತಮ ಆಡಳಿತ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ, ಅದಕ್ಕೆ ಹೊಟ್ಟೆ ಕಿಚ್ಚಿನಿಂದ ಈ ರೀತಿಯಲ್ಲೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ದೇವೆ. ಅದು ಈಗ ಸತ್ಯ ಅಂತೇಳಿ ಹೇಳಿ ಇವತ್ತು ಉಚ್ಚ ನ್ಯಾಯಾಲಯನೇ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪು ನಾನು ಸ್ವಾಗತ ಮಾಡ್ತೇನೆ. ಅವರಿಗೆ ನಿರೀಕ್ಷಣಾ ಜಾಮೀನು ಕೊಟ್ಟಿದ್ದಾರೆ, ಕೇಸ್ ರದ್ದಾಗಿಲ್ಲ. ನೋಡಿ, ಈಗ ಆ ಕೇಸು ಕ್ರಿಮಿನಲ್ ಕೇಸ್ ಇದೆ. ಏನು ಕೋರ್ಟ್ ತೀರ್ಪು ಕೊಟ್ಟಿದೆ, ಮುಂದೆ ಆ ಕೇಸ್ ನಡೀತದೆ. ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ಇವತ್ತು ಈಗಾಗಲೇ ಹೇಳಬೇಕು ಅಂತ ಹೇಳಿದ್ರೆ, ನಾವು ಮೊದಲಿನಿಂದ ಹೇಳಿದ್ದೇವೆ, ಅವ್ರು ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಇಲ್ಲ ಅಂತ ಹೇಳಿ. ಅದು ಇವತ್ತು ಸಾಬೀತಾಗಿದೆ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯಕ್ಕೆ ಜಯ ಆಗಿದೆ ಅಂತ. ಅಲ್ಲ ಸರ್, ಪಾತ್ರ ಇಲ್ಲ ಅಂತಲ್ಲ, ತನಿಖೆಯನ್ನ ಸಿಬಿಐ ಕೊಟ್ಟಿಲ್ಲ ಅಷ್ಟೇ. ತನಿಖೆ ಇಲ್ಲಿಂದ ನಡೆಸಬೇಕು ಅಂತ ಹೇಳಿದ್ದಾರೆ. ಇಲ್ಲಿವರೆಗೆ ಅವರ ಪಾತ್ರ ಏನಾದರೂ ಇದೆ ಅಂತ ಸಾಬೀತಾಗಿದೆಯಾ? ಯಡಿಯೂರಪ್ಪ ಏನಂತೀರಾ ಸರ್? ಅದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಯಾವುದೇ ಜಾಮೀನು ಮಾತ್ರ ಕೊಟ್ಟಿರೋದು ನೋಡಿ. ಮಾಡಿಲ್ಲ. ಈಶ್ವರ್ ಖಂಡ್ರೆ ಅವ್ರ ಫ್ಯಾಕ್ಟರಿ ಬಂದ್ ಆಗುತ್ತೆ ಅಂತ ಯತ್ನಾಳ್ ಫ್ಯಾಕ್ಟರಿ ಬಂದ್ ಮಾಡ್ತಿದ್ದಾರೆ. ನೋಡಿ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು ಮಾನ್ಯ ಯತ್ನಾಳ್ರವರು, ಉಚ್ಚ ನ್ಯಾಯಾಲಯಕ್ಕೂ ಹೋಗಿದ್ರು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಇವತ್ತು ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ. ಮತ್ತೆ ಅಲ್ಲಿ ಹೋಗಿ ತಗೋಬೇಕಾಗಿತ್ತು. ಯಾವುದೇ ರೀತಿಯ ವೈಯಕ್ತಿಕ ಆಗ್ಲಿ ಅಥವಾ ನೇರವಾಗ್ಲಿ ಇವತ್ತು ದೇಶ ರಾಜಕಾರಣ ಆಗ್ಲಿ ನಾವು ಮಾಡುವಂಥವ್ರಲ್ಲ. ಇವತ್ತು ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿ ನಾವು ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ. ಆ ನಿಟ್ಟಿನಲ್ಲಿ ಇವತ್ತೇನು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅವರ ಒಂದು ಮಾನದಂಡ ಏನಿದೆ ಅದು ಪೂರೈಕೆ ಮಾಡಿಲ್ಲ, ಎಲ್ಲಾ ಕಡೆ ಮಾಲಿನ್ಯ ಆಗ್ತಾ ಇದೆ ಅಂತೇಳಿ ಹೇಳಿ ಅವರು ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಫ್ಯಾಕ್ಟರಿಗಳು ಬಿಟ್ಟು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ಅವರು. ಈಗಾಗಲೇ ಹೇಳಿದ್ದೇನೆ, ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಆಗ್ಲಿ ಮತ್ತೊಂದಾಗ್ಲಿ ರಾಜಕೀಯ ಆಗ್ಲಿ ಇದರಲ್ಲಿ ಇಲ್ಲ. ಇಲ್ಲ, ಆಪರೇಷನ್ ಹಸ್ತ ನಡೀತಾ ಇದೆ ಅಂತ ಸರ್ ರಾಜ್ಯದಲ್ಲಿ. ಈಗಾಗಲೇ ಜೆಡಿಎಸ್ ಕೆಲವರು ಶಾಸಕರು ಆಪರೇಷನ್ ಹಸ್ತ ಮಾಡುವಂತ ಅಗತ್ಯತೆ ಇಲ್ಲ. ಸುಮಾರು ಜನ ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ಲಿಕ್ಕೆ ತಯಾರಾಗಿದ್ದಾರೆ. ಯಾರು ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ನಮ್ಮ ನಾಯಕತ್ವವನ್ನು ಒಪ್ಪಿಕೊಂಡು ಪಕ್ಷಕ್ಕೆ ಸೇರ್ಪಡೆ ಆಗ್ತೀವಿ ಅಂತ ಹೇಳಿ ಮುಂದೆ ಬರ್ತಾರೆ, ಪಕ್ಷದ ವರಿಷ್ಠರು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.